ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆಗಸ್ಟ್ 20ಕ್ಕೆ ಇನ್ಫೋಸಿಸ್ ಜೊತೆಗಿನ ನಿಮ್ಮ ಸುದೀರ್ಘ ಸಂಬಂಧ 30 ವರ್ಷಗಳ ಸಂಬಂಧ ಮುಗಿತಾ ಇದೆ. ಏನನ್ನಿಸ್ತಾ ಇದೆ ಮೂರ್ತಿ ಅವರಿಗೆ? 1981 ಮೇನಲ್ಲಿ ನಮ್ಮ ಮನೇಲಿ ಕೂತ್ಕೊಂಡು ಇನ್ಫೋಸಿಸ್ ಶುರು ಮಾಡೋ ವಿಚಾರದಲ್ಲಿ ಭಾಳ ಯೋಚನೆ ಮಾಡಿದಾಗ ಆಗಲೇ ನಾನು 65 ವರ್ಷ ವಯಸ್ಸು ನನಗಾದಾಗ ನಾನು ಈ ಇನ್ಫೋಸಿಸ್ಸಿಂದ ಬಿಟ್ಟು ಹೊರಗಡೆ ಹೋಗ್ತೀನಿ ಅಂತ ಆಗಲೇ ನಿರ್ಧಾರ ಮಾಡಿದ್ವಿ. ಇಂಜಿನಿಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾಕಾದ್ರೆ ಇಂಜಿನಿಯರ್ ನೀವು? ಡಾಕ್ಟ್ರ್ ಆಗೋ ಕೂಡ ಸೀಟ್ ಸಿಗಿತ್ತು, ಇಂಜಿನಿಯರ್ ಆಗೋಕ್ಕೂ ಕೂಡ ಸೀಟ್ ಸಿಗಿತ್ತು. ಆದರೆ ನನಗೆ ಸ್ವಲ್ಪ ಈ ಡಾಕ್ಟ್ರ್ ವಿಚಾರ ಅಷ್ಟು ಇಷ್ಟ ಇರಲಿಲ್ಲ. ಆದ್ದರಿಂದ ನಾನು ಇಂಜಿನಿಯರ್ ಆದೆ. ತಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಅನಿಸಿದ್ದು ಯಾವುದು ನಾರಾಯಣಮೂರ್ತಿ ಅವರು? ನೋಡಿ, ಟರ್ನಿಂಗ್ ಪಾಯಿಂಟು ಭಾಳ ಇದೆ. ಅದರಲ್ಲಿ ಭಾಳ ಮುಖ್ಯ ಅಂದರೆ ಫ್ರೆಂಚಲ್ಲಿ ಒಬ್ಬ ಹುಡುಗಿ ಜೊತೆ ಮಾತಾಡ್ತಾ ಇದ್ದೆ ಟ್ರೈನ್ನಲ್ಲಿ. ಅಲ್ಲಿ ಇನ್ನೊಬ್ಬ ಹುಡುಗ ಇದ್ದ, ಅವನೇನೋ ಆ ಹುಡುಗಿ ಅವನ ಜೊತೆ ಮಾತಾಡಲಿಲ್ಲ ಅಂತನೋ ಅಥವಾ ನಾವು ಏನಾರ ದೇಶದ ವಿರುದ್ಧವಾಗಿ ಏನೋ ಹೇಳ್ತಾ ಇದ್ವು ಅಂತ ಏನೋ ಕೋಪ ಮಾಡಿಕೊಂಡು ಅವನು ಪೊಲೀಸನ್ನು ಕರ್ಕೊಂಬಂದು ಅವ್ರನ್ನ ಒಂದು ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಬಂಧಿಸಿದರು. ಅದಿದ್ದಾಗ ಆಮೇಲೆ ಕೊನೆಗೆ ನಾನು ಹೇಳಿದ್ರು, ನೀನು ಇಂಡಿಯಾ ನಮಗೆ ಭಾಳ ಒಳ್ಳೆ ಸ್ನೇಹಿತರು, ಆದ್ದರಿಂದ ನಿಮ್ಮನ್ನು ಬಿಡ್ತಾ ಇದ್ದೀವಿ ಅಂತ. ನಾನಂದೆ, ಈ ಕಮ್ಯುನಿಸ್ಟ್ ಕಂಟ್ರಿನಲ್ಲಿ ಈ ಸ್ನೇಹಿತರುಗಳನ್ನ ಹೇಗೆ ಟ್ರೀಟ್ ಮಾಡಿದ್ರೆ ನಾವು ಹೇಗೆ ಅಂದ್ಬಿಟ್ಟು ಆಗ ನಾನು ಭಾರತಕ್ಕೆ ವಾಪಸ್ ಹೋಗಿ ನಾನು ಒಂದು ಉದ್ಯಮ ಶುರು ಮಾಡಿ ಅದರಲ್ಲಿ ಜನಗಳಿಗೆ ಒಳ್ಳೆ ಕೆಲಸಗಳು ಕೊಟ್ಟು ಮಾಡಬೇಕು. ಅಲ್ಲಿಯವರೆಗೂ ನಾರಾಯಣಮೂರ್ತಿ ಸೋಷಿಯಲಿಸ್ಟ್ ಆಗಿದ್ದರು. ಹೌದೌದು. ಆ ನಂತರ ಕ್ಯಾಪಿಟಲಿಸ್ಟ್ ಆದ್ರಿ. ಈ ಕ್ಯಾಪಿಟಲಿಸ್ಟ್ ಆದರೂ ಈಗೂ ಕೂಡ ಮನಸ್ಸಲ್ಲೇ ಸೋಷಲಿಸ್ಟೇ ಇದ್ದೀನಿ. ಈ ಟೆಕ್ನಾಲಜಿಯಿಂದಲೇ ಒಂದು ದೇಶದ ಬದಲಾವಣೆ ಸಾಧ್ಯ ಅಂತೀರಾ? ನಮ್ಮ ದೇಶದಲ್ಲಿ ಸ್ವಾಸ್ಥ್ಯತೆ ಅಂದರೆ ಹೆಲ್ತ್ ಕೇರು, ಅದರಲ್ಲಿ ಈ ಮೆಡಿಸಿನ್ ಎಲ್ಲ ಬಂದಿರೋದೆಲ್ಲ ಟೆಕ್ನಾಲಜಿಯಿಂದ. ನಮ್ಮ ಐ ಟಿಯಿಂದ ನಮ್ಮ ನಾರಾಯಣ ಹೃದಯಾಲಯ ಅವರು, ದೇವಿಶೆಟ್ಟಿ ಅವರು ಚಾಮರಾಜನಗರದ ಹತ್ತಿರ ಹಳ್ಳಿಯಲ್ಲಿ ಜನಗಳಿಗೆ ಐ ಟಿ ಯೂಸ್ ಮಾಡಿ, ವಿಡಿಯೋ ಕಾನ್ಫರೆನ್ಸಿಂಗ್ ಯೂಸ್ ಮಾಡಿ ಅಲ್ಲಿ ಜನಗಳನ್ನ ಅವ್ರಿಗೇನಾರ ಹಾರ್ಟ್ ಪ್ರಾಬ್ಲಮ್ಸ್ ಇದೆಯಾ ಅಂತ ನೋಡ್ತಾರೆ. ಆಮೇಲೆ ಐ ಟಿಯಿಂದ ನಾವು ಈಗ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರೆ ಚಿಕ್ಕೂರುಗಳಲ್ಲಿರೋರು, ಇನ್ನೊಂದು ಕಡೆ ಇರೋರು ಎಲ್ಲ ನೋಡ್ಬೋದು. ಈ ಸಮರ್ಪಕವಾಗಿ ನಮ್ಮ ದೇಶದಲ್ಲಿ ಐ ಟಿ ಬಳಕೆ ಆಗ್ತಾ ಇದೆಯಾ? ಇನ್ನೂ ಆಗಬೇಕಾ? ಇನ್ನೂ ಭಾಳ ಆಗಬೇಕು. ಇನ್ನೂ ನಾವು ಭಾಳ ಕಡಿಮೆ ಐ ಟಿ ಯೂಸ್ ಮಾಡೋದು. ಇನ್ನೂ ನಾವು ಭಾಳ ಮುಂದಕ್ಕೆ ಹೋಗಬೇಕು. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಾವು ಭಾಳ ಹಿಂದುಳಿದಿದ್ದೀವಿ. ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಬೆಂಗಳೂರು ವಿಶ್ವವಿದ್ಯಾಲಯ ರೆಕಮೆಂಡ್ ಮಾಡಿದ ಗೌರವ ಡಾಕ್ಟರೇಟ್ ಪದವಿಯಿಂದ ತಮ್ಮ ಹೆಸರನ್ನು ಕೈಬಿಟ್ಟಿರೋದು, ಇದರ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು? ರಾಜ್ಯಪಾಲರಿಗೆ ನೇರವಾಗಿ ಹೇಳಿ, ಅವರು ಕೋಮುವಾದಿ, RSS ಪರ, BJP ಪರ ಎಂಬುದಾಗಿ ಹೇಳಿ ನನ್ನ ಹೆಸರನ್ನು ತೆಗೆಸಿ ಹಾಕಿರುವ ಹಾಗೆ ಕಾಣಿಸ್ತೇವೆ. ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಇದನ್ನು ತಪ್ಪಿಸಲಾಗಿದೆ. ಹಾಗಾದರೆ ಆ ಮಾತು ನಿಜ, ಆ ಮಾತು ಸ್ಪಷ್ಟವಾಗಿ ನಿಜ. ರಾಜಕೀಯ ಕಾರಣಗಳಿಗೆ ಟಾರ್ಗೆಟ್ ಮಾಡೋದಕ್ಕೆ ಏನು ಕಾರಣ ಪ್ರಮುಖವಾಗಿ ತಮ್ಮ ಪ್ರಕಾರ? ಅದನ್ನು ರಾಜಕಾರಣಿಗಳೇ ಹೇಳಬೇಕು ಯಾಕೆ ಅಂತ ಹೇಳಿ. ಯಾರು ಮಾಡಿರ್ಬೋದು ಅಂತಲೂ ತಮ್ಮ ಇಲ್ಲ, ನಾನು ಆ ಊಹೆನ ಮಾಡೋದಿಲ್ಲ. ಆದರೆ ಸೋಮಶೇಖರ್ ಆಯೋಗದ ವರದಿಯನ್ನು ಅನೇಕ ವಿರೋಧ ಪಕ್ಷಗಳು ವಿರೋಧಿಸಿದ್ದು ನಿಜ. ಅವರ ಪಾತ್ರ ಇದ್ದರೂ ಇರಬಹುದು, ಬೇರೆ ಯಾರಾದರೂ ಅದರಲ್ಲಿ ಪಾತ್ರ ವಹಿಸಿರ್ಬೋದು. ಕೇವಲ ರಾಜಕೀಯ ಅಂತ ಹೇಳ್ತಾ ಇಲ್ಲ ನಾನು. 6 ಜನ ಬ್ರಾಹ್ಮಣರಿಗೆ ಸಿಕ್ಕಿದೆ ಜ್ಞಾನಪೀಠ ಪ್ರಶಸ್ತಿ ಅಥವಾ ಪುರಸ್ಕಾರ ಸಿಕ್ಕಿದೆ, ಉಳಿದ ದಲಿತರಿಗೆ ಕೊಡಬೇಕು ಅಂತ ತಾವು ಒಂದು ಅಪ್ಪಣೆ ಹೊರಡಿಸ್ತೀರಿ. ಹಾಗಾದರೆ ಅಲ್ಲೂ ಮೀಸಲಾತಿ ಬೇಕು ಅಂತ ಕೇಳ್ತಾ ಇದ್ದೀರಾ ತಾವು? ನಮ್ಮ ಸಾಹಿತ್ಯಿಕ, ಸಾಂಸ್ಕೃತಿಕ, ಸಾಮಾಜಿಕ ವಾತಾವರಣ ಜಾತಿ ವಾಸನೆಗಳಿಂದ ಮುಕ್ತವಾಗಿಲ್ಲ. ಇಲ್ಲದೇ ಇದ್ದರೆ ನಿರಂತರವಾಗಿ ಪುಟ್ಟಪ್ಪನವರ ನಂತರ ಪೂರ್ಣವಾಗಿ 6 ಜನ ಬ್ರಾಹ್ಮಣರಿಗೆ ಜ್ಞಾನಪೀಠ ಸಿಗಬೇಕು ಅಂತ ಏನು ಅದರಲ್ಲಿ ಹಾಗಾದರೆ ಏನಿದೆ ಅದರಲ್ಲಿ? ಹಾಗಾದರೆ ಅದರ ನಡುವೆ ಎಷ್ಟೊಂದು ಹಿಂದುಳಿದ ವರ್ಗದ ಪ್ರತಿಭೆಗಳು, ದಲಿತ ವರ್ಗದ ಪ್ರತಿಭೆಗಳು ಇರಲಿಲ್ವಾ? ಒಬ್ಬರೂ ಜ್ಞಾನಪೀಠಕ್ಕೆ ಅರ್ಹರಾದ ಮಹಿಳೆಯರಿಲ್ವಾ? ಹಾಗಾದರೆ ಜ್ಞಾನಪೀಠ ಅನ್ನೋದು ಕೇವಲ ಒಂದು ವರ್ಗದ ಗುತ್ತಿಗೆನಾ ಅಂತ ನಾನು ಕೇಳ್ತೆ. ಈಗ ಭೈರಪ್ಪನವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಡಬಾರ್ದು ಅನ್ನೋದಕ್ಕೆ ನೀವ್ಯಾರು? ಇಡೀ ಒಂದು ಸುಳ್ಳನ್ನು ಹುಟ್ಟು ಹಾಕುವ ಮೂಲಕ ಚಂದ್ರಶೇಖರ್ ಪಾಟೀಲರು ಏನು ಮಾಡಿದರು? ಸಮಾಜವನ್ನೇ ದಾರಿ ತಪ್ಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಸರಿ, ಚಂಪಾ ಅವ್ರಿಗಂತ ಜರೂರತ್ ಏನಿತ್ತು? ನೀವು ಸುಳ್ಳು ಹೇಳಿದ್ರು, ಅವರು ಈ ರೀತಿಯ ಒಂದು ವಿಚಾರವನ್ನು ಹುಟ್ಟು ಹಾಕಿದ್ರು ಅನ್ನೋದಕ್ಕೆ. ಬಹುಶಃ ನನಗೆ ಅವರು ಕೂಡ ನಾಡಿನ ಖ್ಯಾತ ಸಾಹಿತಿಗಳಲ್ಲಿ ಒಬ್ಬರು.
ಖ್ಯಾತ ಸಾಹಿತಿನೋ ಖ್ಯಾತೆ ಸಾಹಿತಿನೋ ಅದು ಜನಗಳಿಗೆ ಚೆನ್ನಾಗಿ ಗುರುತಿದೆ. ನನ್ನ ತಿಳುವಳಿಕೆ ಮಟ್ಟಿಗೆ ಚಂಪಾ ಅವರಲ್ಲಿ ಒಂದು ಈ ಹೊತ್ತಿಗೂ ಒಂದು ಸ್ಪಷ್ಟತೆ ಇಲ್ಲ, ಅತ್ಯಂತ ಗೊಂದಲದ ಸಾಹಿತ್ಯ. ನನಗೆಲ್ಲಕ್ಕೂ ಹೆಚ್ಚಾಗಿ ಚಂಪಾ ಅಂತ ಅವಕಾಶವಾದಿ ಅಪ್ರಾಮಾಣಿಕತನದ ಸಾಹಿತಿಯನ್ನು ನಾನು ಕನ್ನಡ ಪರಿಸರದಲ್ಲಿ ಮತ್ತೊಬ್ಬರನ್ನ ನೋಡಲಿಲ್ಲ ಅಂತ ನಾನು ಸ್ಪಷ್ಟವಾಗಿ ಅಂದ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಪಾಟೀಲ್ ಪುಟ್ಟಪ್ಪನವರನ್ನೇ ಅವರು ಪಿಟೀಲು ಪುಟ್ಟಪ್ಪ ಅಂತಲೇ ಉದ್ದಕ್ಕೂ ಕರ್ಕೊಂಡು ಬಂದಿದ್ದಾರೆ. ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ 4 ತಂತಿಗೆ 4 ಜನ ಬ್ರಾಹ್ಮಣರು ಮಿಡಿದಿದ್ದರಿಂದಲೇ 4 ತಂತಿಗೆ ಪ್ರಶಸ್ತಿ ಬಂತು ಅಂತ ಹೇಳಿದವರು. ಇಡೀ ಜೀವನ ಪೂರ್ತಿ ಅವರು ಹಾಗೆ ನೋಡಿದರೆ ಬ್ರಾಹ್ಮಣ ದ್ವೇಷ ಮಾಡ್ಕೊಂಡು ಬಂದಿದ್ದಾರೆ. 103 ಕೋಟಿ ರೂಪಾಯಿ ಅಮಾನತ್ ಕೋಆಪರೇಟಿವ್ ಬ್ಯಾಂಕ್ ಅವ್ಯವಹಾರದಲ್ಲಿ ನೀವಿದ್ದೀರಿ. 103 ಕೋಟಿ ಅವ್ಯವಹಾರ ಅಲ್ಲ, ಇದು ಟೋಟಲ್ ಅವ್ಯವಹಾರ 37 ಕೋಟಿ ಅವ್ಯವಹಾರ ಆಗಿದೆ. ಹಾಗಾದರೆ ಆಗದೆ ಅಂತ ಹೇಳ್ತಾ ಇದ್ದೀನಿ, ಅವ್ಯವಹಾರ ಆಗದೆ. ಇದು 3 ಅಫಿಷಿಯಲ್ಸ್ ಸೇರ್ಕೊಂಡು ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿರುವ ಅವ್ಯವಹಾರ ಇದು. ಯಾರ್ಯಾರದು ಅವ್ಯವಹಾರ ಮಾಡಿರೋ ಆಫೀಸರ್ಸ್ ಯಾರು? ದಟ್ ಈಸ್ ಮೊಹಮ್ಮದ್ ಅಸದುಲ್ಲಾ, ಶಫೀವುಲ್ಲಾ, ಹಿದಾಯತುಲ್ಲಾ ಅಂತ ಇವ್ರು 3 ಜನ ಅವ್ಯವಹಾರ ಮಾಡಿ ಅವರ ನೆಂಟರ ಹೆಸರಲ್ಲಿ ಈ ಎಲ್ಲ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು. ಹೇಗಿತ್ತು ಬೆಸ್ಟ್ ಆಫ್ ಟಾರ್ಗೆಟ್ಸ್? ಖಂಡಿತ ಎಂಜಾಯ್ ಮಾಡಿರ್ತೀರಿ. ಆವತ್ತಿನ ಆ ಸಂದರ್ಭವನ್ನು ಖಂಡಿತ ನೆನಪು ಮಾಡ್ಕೊಂಡಿರ್ತೀರಿ. ಎಲ್ಲರೂ 2012ರ ಹೊಸ ವರ್ಷದಲ್ಲಿದ್ದೀರಿ. ಹೊಸ ವರ್ಷ ನಿಮ್ಮೆಲ್ಲರಿಗೂ ಹರ್ಷ ತರಲಿ, ನಿಮ್ಮ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ತರಲಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನನಗೆ ಮತ್ತು ನಮ್ಮ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಯಲಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.